ध्यान देगा रहे हाँ बोलो चल रहे अरे राहुल गाड़ी पकड़ के ಮಾಡ್ಬೇಕು ಇಂತ ಮಾತ್ರ ಮಾಡಕ್ಕೆ ಬಂದು ತಡ್ಕೊಂಡು ಇವಾಗ ಯಾವ ರನ್ನ ಹಾಳಾಗಿ ಹೋಗ್ಲೇಳು ಗೋಡೆಕೆಲ್ಲ ನೀರು ಇಳ್ಕೊಂಡು ಮಾತಾಡೋ ಕೂಡ ಬಂದರು ಬಿಟ್ಟು ನಾಳೆನೆ ಮಾಡಿಸ್ತೀನಿ ನಾಡ್ದು ಮಾಡಿಸ್ತೀನಿ ಅಂತ ಹೇಳಿ ರಾಜಕೀಯಕ್ಕೆ ಎತ್ಕೊಂಡು ಅಲ್ಲೋಸ್ಬಿಟ್ಟಿದ್ದಾನೆ ಎಲ್ಲಂದ್ರಲ್ಲೇ ನೀರ್ಲಿಂತ ಮನೇಲಿ ನುಗ್ಗಿದ್ದೆ ನಾವ್ ಇರೋದಂಗೆ ಅಲ್ಲಿ ಇದಕ್ಕೆಲ್ಲ ಯಾರು ಹೊಣೆ ಬರೀ ಎಲ್ಲ ನುಗ್ಕೊಂಡು ನೋಡ್ಕೊಳ್ಳಿ ಬೇರೆದಾಕಪ್ಪ ಈ ಬಸ್ ಬಂದ್ರೆ ಮಾಧ್ಯಮ ಕೊಟ್ರೆ ಯಾವಾಗ ಅಲರ್ಟ್ ಆಗ್ತಾರೆ ಅದೇ ಬಿಡೋದು ಇದು ಎರಡೇ ಸಾರಿ ನೀರು ನಿಂತು ಮನೆ ಒಳಗೆ ಹೋಗಿರೋದು ಬೆಳಿಗ್ಗೆ 5 ಗಂಟೆಗೆ ನಮಗೆ ಕರೆಂಟ್ ಸಮೇತ ಶಾಕ್ ಆಗಿ ಎಲ್ಲ ಹೊರಗಡೆಗೆ ಬಂದು ನಿಂತಿದ್ದೀವಿ ಒಂದು ಕಡೆ ಚರಂಡಿ ತೆಗೆದು ಒಂದು ಕಡೆ ಬಿಡೋದು ಈ ತರ ಸ್ವಲ್ಪ ಎಲ್ಲ ರಾಜಕೀಯ ಒತ್ತಡದಿಂದ ಹಿಂಗೆಲ್ಲ ಆಗ್ಬಿಟ್ಟು ಎರಡೂ ಕಡೆಯಿಂದಲೂ ನಮಗೆ ತೊಂದರೆ ಆಗಿರೋದು ಎರಡೂ ಕಡೆಯಿಂದಲೂ ತೊಂದರೆ ಆಗಿದೆ ನಮ್ಗೆ ಈಗ ಯಾರೋ ಬಿಜಾರೆ ಅಂತ 3 ದಿವಸ ನಮ್ಗೆ ಪೆಟ್ಟಿಗೆ ತೆಗೆದಂಗೆ ಅವ್ರು ನಿಲ್ಸಿದ್ರು ಇಲ್ಲ ಚರಂಡಿ ಕಂಪ್ಲೀಟ್ ಆಗೋಗೋದು ಡ್ರೈನೇಜ್ ಆಗಿರೋದು ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಿರ್ಲಿಲ್ಲ ಕೆಲಸ ಆಗೋದು ನಮ್ಗೆ ಆ ಕಡೆ ಈ ಕಡೆ ಫಸ್ಟ್ ಮಾಡ್ಲಿ ಅಂತ ಇವರು ಸ್ಟೇಟ್ನವರು ಇವ್ರು ಔಟ್ ಮಾಡ್ಲಿ ಅಂತ ಇವ್ರು ಹಿಂಗಾಗ್ಬಿಟ್ಟು ನಮಗೆ ತೊಂದರೆ ಆಗ್ತಿರೋದು ಇದು ಎರಡನೇ ಸಾರಿ ಮನೆಗೆ ನೀರು ಹೋಗಿರೋದು ನಾವು 5-6 ಜನ ಮನೆಗೆ ಒಳಗಿದ್ವಿ ಗ್ರೌಂಡ್ ಆದಾಗ ಹೊರಗೆ ಎದ್ದು ಬಂದಿದ್ದೀವಿ ದಯವಿಟ್ಟು ನಮಗೆ ಆದಷ್ಟು ಬೇಗ ಇರು ಡ್ರೈನೇಜ್ ಲೇಟ್ ಮಾಡಂಗಿಲ್ಲ ಚರಂಡಿ ಆಗಲಿ ಡ್ರೈನೇಜ್ ಹೊಡೆದು ಸುಮ್ಮನೆ ಆಗಂಗಿಲ್ಲ ಬೇಗ ಕೆಲಸ ಮಾಡಿ ಕರ್ನಾಟಕ ಸರ್ಕಾರ ಸಿರಾ ತಾಲೂಕು ತುಮಕೂರು ಜಿಲ್ಲೆ ಹುಲಿಕುಂಟೆ ಹೋಬಳಿ ತಳಕೂರು ಗ್ರಾಮ ಪಂಚಾಯತಿ ಅಕಾಲಿಕ ಮಳೆಯಿಂದ ಪ್ಲಸ್ ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯದಿಂದ ಎಷ್ಟೋ ಮನೆಗಳು ನೀರು ಮುಳುಗ ಆಗಿದ್ದಾವೆ ಅದ್ರ ಜೊತೆಗೆ ರೋಡಿನ ಅಗಲೀಕರಣದಿಂದ ಪ್ಲಸ್ಸು ಈ ಚರಂಡಿಯನ್ನು ಹೊಡೆದಿದ್ದಾರೆ ಅದು ಅಪೂರ್ಣಗೊಳಿಸಿದ್ದಾರೆ ಅದರಿಂದ ಈ ಕರೆಂಟ್ ಪೋಲು ಅವೆಲ್ಲ ಇರೋದ್ರಿಂದ ಪ್ಲಸ್ಸು ಕೆಲವು ರಾಜಕೀಯ ಒತ್ತಡಗಳಿಂದ ಬೇಗ ಅವ್ರು ತೆರವುಗೊಳಿಸ್ತಿಲ್ಲ ಪಾಪ ಪೂರಾ ತೆರವುಗೊಳಿಸಿರೋ ಕಡೆ ಡ್ರೈನೇಜ್ ಮಾಡಿದ್ದಾರೆ ಅದು ಕ್ಲಿಯರೆನ್ಸ್ ಇರೋದ್ರಿಂದ ಮನೆಗಳಿಗೆ ನೀರು ನುಗ್ಗಿದೆ ಅದಕ್ಕೆ ಹೊಣೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಅದನ್ನು ಕಿವಿಗೆ ಹಾಕ್ಕೊಂಡು ಪೂರ್ಣಗೊಳಿಸ್ಬೇಕಂತ ಗ್ರಾಮಸ್ಥರು ಪ್ಲಸ್ ಇಲ್ಲಿ ನಾವು ವಾಸಿಗಳು